ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜಗಮಗಿಸೋ ಸಖಿ ಸಿಹಿ ಗಮನ ಸುಖಿ ಮಧುರ ಗಾನ ಚದುರೆ ಮೌನ ದಿನವೂ ಅರಳುವವು ಜಗಮಗಿಸೋ ಸಖಿ ಸಿಹಿ ಗಮನ ಸುಖಿ ನಾನಾ ಬೇಡಶ್ರೀ, ನೀವು ನಿಮ್ಮ ಹುಡುಗಿಗೋಸ್ಕರ ಹೂವೆಲ್ಲ ಹಾಕಿದ್ದೀರಾ, ಬೇಡ. ಪರವಾಗಿಲ್ಲ ಬನ್ನಿ ಮಿಸ್. ನಮ್ಮ ಹುಡುಗಿ ಬರೋವಾಗ ಏನು ತೆಪ್ಪಾಗಬಾರ್ದಲ್ವೇ, ಅದಕ್ಕೆ ಈಗಲೇ ನೋಡ್ಕೊಂಡ್ಬಿಡ್ತೀನಿ. ನಾನು ಬಿರುತಿಗೆ ಈಟು ಸಹಾಯ ಮಾಡೋಣ, ನೀವು ಬನ್ನಿ ಮಿಸ್. ಬನ್ನಿ. ನೀನವ್ರನ್ನ ಹಂಗೆ ಕಳಿಸ್ಬಾರ್ದಾಕಿತ್ತು ಬಂಗಾರ. ಅದೇ ಗುಡಿಯಿಂದ ಬಂದಿದ್ರಲ್ಲ, ಆ ವಿಷಯದಾಗೆ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ, ಬಿಟ್ಬಿಡಿ. ಹಂಗಲ್ಲ ಬಂಗಾರ, ಅವ್ರ ಮಾತನಾಗೂ ನ್ಯಾಯ ಐತೆ. ಏನು ನ್ಯಾಯ? ನೀವು ಸುಮ್ಕೆ ಇರಿ. ಪದ್ಧತಿನ ಬದಲಾಯಿಸೋದಕ್ಕೂ ಒಂದು ರೀತಿ ರಿವಾಜ್ ಅಂತ ಇರ್ತೈತೆ. ಅವ್ರು ಕರಿಯಂಗಿದ್ರೆ ನಿಮ್ಮನ್ನು ಕರಿಬೇಕು. ನೀವು ಬೇಡ ಅಂದ್ಮ್ಯಾಕೆ ನಮ್ಮ ಮನೆಯಾಗೆ ಯಾರು ಕರಿಬಾರ್ದು. ನಾನಿರೋ ಪರಿಸ್ಥಿತಿನಾಗೆ ನಂಗೆ ಹೋಗೋಕ್ಕಾಯ್ತದೆ ಹೇಳು ಬಂಗಾರ. ನಮ್ಮ ಮನೆ ಮ್ಯಾಕಿರೋ ಪ್ರೀತಿಯಾಗೆ ಅವ್ರು ನಮ್ಮನ್ನು ಕರೆಯೋಕೆ ಬಂದವ್ರೆ, ಅವ್ರ ಮೇಲೆ ಕೋಪ ತೋರಿಸ್ತದೆ ಹೆಂಗೆ? ಅವ್ರ ಮ್ಯಾಕ್ ನಮ್ಮ ಕೋಪ ಇಲ್ಲ ರೀ. ಮನ್ಸಿಗೆ ಕಷ್ಟ ಆದ್ರೂ ಅವ್ರ ಮಾತನಾಗೂ ನ್ಯಾಯ ಐತೆ ಅಂತ ಬೇಕಾದ್ರೆ ಒಂದು ತಕ್ಷ ಒಪ್ಕೊಂಡ್ಬಿಡ್ತೀನಿ. ಆದ್ರೆ ನಿಮ್ಮನ್ನ ಈ ಪರಿಸ್ಥಿತಿಗೆ ತಂದವಳಲ್ಲ ನಂಜಮ್ಮ, ಅವಳನ್ನ ಮಾತ್ರ ಈ ಜನ್ಮದಾಗ ನಂಗೆ ಸಂಸಾಕಿಲ್ಲ. ಅವಳಂಗೆ ನಡ್ಕೊಂಡಿದ್ದನ್ನ ಸುಮ್ಕೆ ನಿಂತ್ಕೊಂಡು ನೋಡ್ತಾ ಇದ್ನಲ್ಲ ಚಂದ್ರು, ಅವನು ನಂಗೆ ಸಂಸಾಕಿಲ್ಲ. ಅವನ್ನೇ ಮದ್ವೆ ಆಗೋದು ಅಂತ ಹಠ ಮಾಡ್ಕೊಂಡು ಅವನ ಮದ್ವೆ ಆಗ್ಲಲ್ಲ ನನ್ನ ಮಗಳು. ಅವಳ ಮ್ಯಾಕು ಈಸಿಯಾದಾಗೆ ನಂಗೆ ಪಾಪ ಐತೆ ರೀ. ಎಲ್ಲಿಂದೆಲ್ಲೂ ಮಾತಾಡ್ತೇವೆ ಬಂಗಾರ. ಪಾಪ ಅವಳೇನು ಮಾಡಿದ್ಲು? ಈ ಪಿರುತಿ ಗಿರುತಿ ಎಲ್ಲ ಬ್ಯಾಡವ ಅಂತ ನನ್ಗೆ ಏಟ್ ಹೇಳ್ದೆ. ಚಂದ್ರು ಸ್ಯಾನೆ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನನ್ನ ಒಪ್ಸಿದ್ಲು. ಆದ್ರೆ ಹೀಗೆ ಮಾಡಿ ಆ ಒಂದು ಮದುವೆಯಿಂದ ನಾವು ಏಟೆಲ್ಲ ಕಳ್ಕೊಂಡ್ವಿ. ಒಂದು ತ್ಯಪ್ಪಾದ ಸಂಬಂಧ
ಇಡೀ ಜೀವನನೇ ಹಾಳು ಮಾಡಿಬಿಡ್ತೈತೆ. ಅಷ್ಟಕ್ಕೂ ನಮ್ಮ ಕೈನಾಗೆ ಏನೂ ಇಲ್ಲ, ಎಲ್ಲ ಅವ್ರೇ ನೋಡ್ಕೊತಾನೆ. ಇಲ್ಲ ರೀ, ನಾನೇ ಹುಷಾರಾಗಿರ್ಬೇಕಾಗಿತ್ತು. ನನ್ನ ಮಗಳ ಜೀವನದ ಬಗ್ಗೆ ಹೊಸಿ ಕಾಳಜಿ ವಹಿಸ್ಬೇಕಾಗಿತ್ತು. ಈ ಕಂಟಿ ಜೀವನ ಬಗ್ಗೆನೋ ನಂಗೆ ಅದೇ ಭಯ ಶುರುವಾಗೈತೆ. ಈ ಪಿರುತಿ ಹೆಸರಿನಾಗೆ ಯಾರನ್ನ ತ್ಯಪ್ಪ ದುಡ್ಗಿ ನಮ್ಮ ಮನೆ ಸೇರ್ಕೊಂಡ್ಬಿಟ್ರೆ ಹಂಗೆಲ್ಲ ಏನೂ ಆಗಕ್ಕಿಲ್ಲ ಬಂಗಾರ. ಬೇಡ, ನಾವು ಇದನ್ನ ಸಲಿಸಕ್ಕೆ ತಕ್ಕೊಳ್ಳೋದೇ ಬೇಡ. ನನ್ನ ಮಗ ನನ್ನ ಮಾತನ್ನು ಮೀರಾಕಿಲ್ಲ ಅನ್ನೋ ನಂಬಿಕೆ ನನಗೈತೆ. ಅವನದು ಯೋನೇ ಹೇಳಿದ್ರು ಅವನಿಗೆ ನಾನು ಮಾಡಿದ ಹುಡುಗಿನೇ ಮದುವೆ ಮಾಡಿಸ್ತೀನಿ. ಈ ಪಿರುತಿ ಗಿರುತಿ ಎಲ್ಲ ಮೊದಲು ಸಂದಕ್ಕೆ ಇರ್ತೈತೆ. ಹುಡುಗಾಟಾಗೆ ಯೋನು ಗೊತ್ತಾಗಕ್ಕಿಲ್ಲ. ನನ್ನ ಮಗಳ ಜೀವನ ಆದಂಗೆ ನನ್ನ ಮಗನ ಜೀವನನೂ ಆಗಕ್ಕೆ ನಾನು ಬಿಡಾಕಿಲ್ಲ. ಹೋಗಿ ರೀಚ್ ಆದ್ಲಾ? ಲೊಕೇಶನ್ ಕಳಿಸು ಅಂತ ಮೆಸೇಜ್ ಮಾಡೋದ್ಮೇಲೂ ರಿಪ್ಲೈ ಮಾಡಲಿಲ್ವಲ್ಲ. ಇದಕ್ಕೆ ಈ ಪ್ರೀತಿಯಲ್ಲಿ ಬಿದ್ದವ್ರನ್ನ ನಂಬಾರ್ದು. ತಮ್ಮ ಕೆಲಸ ಆಗೋರ್ಗು ಒಳ್ಳೆ ವಿದ್ಯಾರ್ಥಿ ಥರ ನಮ್ಮ ಅಡ್ವೈಸ್ ಕೇಳಿಸ್ಕೊತಾರೆ. ಆಮೇಲೆ ತಮಗೆ ಬೇಕಿರೋದು ಸಿಕ್ಕ ಮೇಲೆ ನಮ್ಮನ್ನೇ ಮರ್ತ್ಬಿಡ್ತಾರೆ. ಈಗ ಏನಾಗ್ತಿದೆ ಅಂತ ತಿಳ್ಕೊಳ್ಳಿಲ್ಲ ಅಂದರೆ ನನ್ನ ತಲೆ ಚೂರಾಗುತ್ತಷ್ಟೆ. ವಾ, ಲೈಟಿಂಗ್ ಎಲ್ಲ ಕರೆಕ್ಟ್ ಟೈಮ್ಗೆ ಹತ್ಕೊಬಿಡ್ತಲ್ಲ ಮಿಸ, ಸಕ್ಕದ ಕಾಣಿಸೈತೆ. ಏನಂತೀರಾ? ನಮ್ಮ ಹುಡುಗಿ ಇದನ್ನೆಲ್ಲ ನೋಡಿ ಖುಷಿ ಆಗ್ಬಿಡ್ಬೇಕು. ನಂಗೋಸ್ಕರ ಈಟೊಂದೆಲ್ಲ ಮಾಡಿದೆ ಅಂತ ಓಡ್ ಬಂದು ತಪ್ಕೊಂಡು ಕೆನ್ನೆಗೆ. ಸಾಕು ಸಾಕು, ಚೆನ್ನಾಗಿದೆ. ಎಷ್ಟೊತ್ತಿಗೆ ಬರ್ತಾಳೆ ನಿಮ್ಮ ಹುಡುಗಿ? ಹೇಳಿದ್ನಲ್ಲ ಮಿಸ, ಹೊಸ ತಡ ಆಯ್ತದೆ ಅಂತ. ಇಷ್ಟೊಂದೆಲ್ಲ ಲೇಟ್ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಇನ್ನೊಂದಿನ ಸಿಗ್ತಿದ್ದೆ. ಅಯ್ಯೋ ಹೌದಾ? ಅದು ನಮ್ಮ ಹುಡುಗಿ ಹೊಸಿ ಸಂದ ಕಾಣಿಸ್ಬೇಕಂತ ಸಾನೆ ತಯಾರಾಗಿ ಬರ್ತಾವಳಂತೆ, ಅದಕ್ಕೆ ಹೊಸಿ ಲೇಟು. ಯಾಕೆ ಹಾಗೆ ಬಂದ್ರೆ ಚೆನ್ನಾಗಿ ಕಾಣಲ್ವಂತ ನಿಮ್ಮ ಹುಡುಗಿ? ಚೇಚೆ, ಸಕ್ಕದಾಗಿ ಕಾಣಿಸ್ತಾಳೆ. ಈ ಲೈಟು ಪೇಟೆಲ್ಲ ಏನು ಬೇಕಾಗಿಲ್ಲ ಮಿಸ್. ನಮ್ಮ ಹುಡುಗಿ ನಡ್ಕೊಂಬರ್ತಾ ಇದ್ರಾನೆ ಊರಿಗೆ ಉಣ್ಮೆ. ಮತ್ತೆ ಯಾಕೆ ಇಷ್ಟೆಲ್ಲ ಮಾಡಿ ದುಡ್ಡು ಖರ್ಚು ಮಾಡಿದ್ರಿ? ನಮ್ಮ ಪಿರುತಿನವ್ರಿಗೆ ಅರ್ಥ ಆಗಂಗೆ ಎತ್ತ ಪಡಿಸ್ಬೇಕಲ್ವೇ? ಪ್ರೀತಿ ನಿಜವಾದಾದ್ರೆ ಅದು ಹೇಳ್ದೇನೆ ಗೊತ್ತಾಗತ್ತೆ. ಮತ್ತೆ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಹುಡುಗಿಗೆ ಏಟೊಂದ್ಕಿಂತ ಪಿರುತಿ ಹೇಳ್ಬೇಕಂತ ಅವ್ರ ಮುಂದೆ ಹೋಗಿ ನಿಂತೇನೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೀನಿ ಮಿಸ್ಸು, ಆದ್ರೊಳಗೆ ಅರ್ಥ ಆಗಲಿಲ್ಲ. ನನ್ನ ಕಣ್ಣು ನೋಡಿ ಹೇಳಿ, ನನ್ನ ಬಿರುದಿ ದಿಟನ ಅಲ್ವಾ ಅಂತ. ನಾನೇ ಹೇಳಿ,
ಅದನ್ನು ನಿಮ್ಮ ಹುಡುಗಿ ಹತ್ರ ಕೇಳಿ. ಹಾಂ, ಅದಕ್ಕೆ ಈ ತಯಾರಿ ಎಲ್ಲ ಬರಲಿ, ಬಂದ್ಮ್ಯಾಕೆ ಪಕ್ಕ ಕೇಳ್ತೀನಿ. ಇನ್ನು ಎಷ್ಟೊತ್ತು? ಅಲ್ಲ, ಅವ್ರ ಮನೇಲಿ ಏನು ಕೇಳಲ್ವಂತ? ಏಯ್, ನಮ್ಮ ಹುಡುಗಿ ಸಣ್ಣ ಸ್ಟ್ರಾಂಗ್ ಮಿಸ್ಸು, ಮನೆಯಲ್ಲೆಲ್ಲ ಏನೊಂದು ಹೇಳಿ ನೀವೇಸ್ಬಿಡ್ತಾಳೆ. ನಿಮಗೆ ತಡ ಆಯ್ತಿದ್ರೆ ಹೇಳಿ, ಮುಗಿಸಿಗೆ ಹೇಳ್ತೀನಿ. ಬೇಡ, ಪರವಾಗಿಲ್ಲ, ಬಂದ್ಬಿಟ್ಟಿದ್ದೀನಲ್ಲ, ಇರ್ತೀನಿ ಬಿಡಿ. ಆದರೂ ಸರಿ, ಥ್ಯಾಂಕ್ಸ್ ಮಿಸ್ಸು. ಅದು ನಮ್ಮ ಹುಡುಗಿ ನನ್ನ ಫ್ರೆಂಡ್ಸ್ನೆಲ್ಲ ಭೇಟಿ ಮಾಡಿಸಿ ಅಂತ ಕೇಳಿದ್ಲು. ಆದರೆ ನಮ್ಮ ಹುಡುಗರು ಹೊಸಿ ರಾಜಕೀಯ ಗಿರಾಕಿಗಳು. ಅದು ಅಲ್ಲದೆ ಮೊದಲನೇ ಕಿತ ಭೇಟಿ ಮಾಡಿಸ್ತಾರದು, ಯಾರನ್ನ ಭೇಟಿ ಮಾಡಿಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಎಲ್ರಿಗಿಂತ ಶಾನೆ ದೋಸ್ತು ಅಂದರೆ ನೀವೇ ಅಲ್ವೇ, ಅದಕ್ಕೆ ನಿಮ್ಗೆ ಕೇಳಿದೆ, ನೀವು ಬರೋಕೆ ಒಪ್ಕೊಂಬಿಟ್ರಿ. ಅದಕ್ಕೆ ಶಾನೆ ಥ್ಯಾಂಕ್ಸ್ ಮಿಸ್ಸು. ಪರವಾಗಿಲ್ಲ ಶ್ರೀ, ನಾನು ಬಂದಿದ್ದು ನಿಮ್ಗೆ ಖುಷಿ ಆಯಿತು ಅಂದರೆ ನನಗೂ ಖುಷಿನೇ. ಹೌದು, ಆಗ್ಲಿಂದ ನಮ್ಮ ಹುಡುಗಿ ಅಂತಿದ್ದೀರಲ್ಲ, ಅವ್ರ ಹೆಸರೇನು? ಅವ್ರ ಹೆಸರು ನಾನೇ ಹೇಳ್ಬಿಟ್ರೆ ಹಿಂಗೆ, ಅವರೇ ಬರ್ತಾರಲ್ಲ, ಅವ್ರ ಭಯಿಂದನೇ ಕೇಳಿ ಅಂತ ತಡೀರಿ. ಸರಿ, ಯಾವ ಊರು? ಇದೇ ಊರ ಅಥವಾ ಬೇರೆ ಎಲ್ಲಾದ್ರೂ? ರಾವಿಪುರದಯ್ಯ. ದೇವಿಪುರನಾ? ದೇವಿಪುರದಲ್ಲಿ ಯಾರು? ಶ್ರೀ, ದೇವಿಪುರದಲ್ಲಿ ಯಾರು? ಈಟೋದು ಇದ್ರಲ್ಲ, ಇನ್ನು ಸ್ವಲ್ಪ ತಟೆಯ ಬರ್ತಾರೆ. ನಾನು ಅವಳೆ ನೋಡಿದ್ದೀನ? ಸಾರಿ, ಅವ್ರನ್ನ. ನಿಮ್ಗೆ ಸಾನೆ ಪರಿಚಯರಯ್ಯ. ಹಾ, ನನಗೆ ಗೊತ್ತಿರೋರಾ? ಏನು ಓದಿದಾರೆ ಹೇಳಿ? ನಮ್ಮ ಮೆಸ್ಸಿಗೆ ಬರ್ತಿದ್ದು ಹುಡುಗಿನ. ಅವ್ರು ನಿಮ್ಗೆ ಹೇಗೆ ಪರಿಚಯ? ದಿಟ ಹೇಳ್ಬೇಕು ಅಂದ್ರೆ ಮೆಸ್ಸಿಂದನೇ ಪರಿಚಯ. ಮೆಸ್ಸಿಂದನಾ? ಓದಿರೋ ಹುಡುಗಿನ? ಹ್ಞೂ, ಶಾನೆ ಬುದ್ಧಿವಂತ ಮಿಸ್ಸು. ನಾನಂತ ಹುಡುಗಿನ ನೋಡೇ ಇಲ್ಲ ಅಂತೀನಿ. ಹೆಚ್ಚು ಕಮ್ಮಿ ಮೊದಲನೇ ಕಿತ ನೋಡಿದಾಗಲೇ ಮನ್ಸೊಳಕ್ಕೆ ಚಿಟ್ಟೆ ಆರ್ದಂಗೆ ಆಯ್ತು. ಇವಳ್ಯಾರೋ ಶಿವನೇ, ತಲೆ ತಿರುಗಿದ ಗಿರನೆ, ದೋಚಿದಳು ಹೃದಯ ಎದುರಿಗೆ ಬಂದೊಡನೆ. ಗೌಣೆಗಲ್ಲಿ ನಂಗೆ ನೋಟದಟ್ಟು ಬಿದ್ದಿದೆ. ನಮ್ಮ ಹುಡುಗಿ ನೋಡಕ್ಕೆ ಹೆಂಗಿತ್ತದಂತ ಹೇಳ್ತೀನಿ, ಕಂಡಿಡಿಯೋ ಪ್ರಯತ್ನ ಪಡಿ. ನೋಡಮ್ಮ, ನಿಮ್ಗವರು ಗೊತ್ತವರೋ ಇಲ್ಲೋ ಅಂತ. ಗಿಲ್ಗೊಂಬೆ ಕುಣ್ಸಂಗೆ ಕುಣ್ಸಿದ್ಲು ನೋಡ್ದಾಗೆ, ಹಿಂಗೆಲ್ಲ ಆಗ್ಬಿಟ್ಟು ಲವಾಗೋಗದೆ. ಹಲೋ, ಹಲೋ, ನಾನು ಕೌಸಲ್ಯ ಮಾತಾಡ್ತಾ ಇದ್ದೀನಿ. ಓ, ಬೀಗ್ತಿಯವರು ಹೇಳಿ, ಹೆಂಗಿದ್ದೀರಿ? ಹಾಂ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸಂದಾಕಿವ್ನಿ. ನನಗೆ ನಿಮ್ಮ ಫೋನು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ, ಮೊದಲು ನನ್ನ ಹೆಸರನ್ನ ಫೋನ್ನಲ್ಲಿ ಸೇವ್ ಮಾಡಿ, ಹೀಗೆ ಅವಾಗವಾಗ ಪದೇ ಪದೇ ಫೋನ್ ಮಾಡ್ತಾ ಇರಬೇಕಾಗತ್ತೆ. ಹ್ಞೂ, ಹೌದು. ಮಗಳು ತಾವು ಮಾತಾಡ್ದಾಗೆಲ್ಲ ನಿಮ್ಮ ತಾವು ನೀವು ಮಾತಾಡೋದಿರ್ತದೆ. ನೀವಾಗೆ ಫೋನ್ ಮಾಡಿದರೆ ನಮಗೂ ಸ್ಯಾನ ಖುಷಿನೇ. ಆದರೆ ನನಗೆ ಆ ಖುಷಿ ಇಲ್ದಂಗೆ ಮಾಡಿಬಿಟ್ರಲ್ಲ ನೀವು. ಏನು ಹೇಳ್ತಿದ್ದೀರಿ? ನನಗೆ ಏನು ಅರ್ಥ ಆಯ್ತಿಲ್ಲ.
ನೀವು ಕೊಟ್ಟಿದ್ದ ಮಾತಿಗೆ ತಪ್ಪೋರಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಮಗಳು ಮದುವೆ ಆದರೆ ಸಾಕು, ಮಿಕ್ಕಿದ ಯಾವುದು ಮುಖ್ಯನೇ ಅಲ್ಲ ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ಈಗ ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಿ? ನನಗೆ ಗೊತ್ತಾಯ್ತಾ ಇಲ್ಲ. ನೀವು ನಮ್ಮ ಮನೆಗೆ ಬಂದಿಲ್ಲ ಅಲ್ವಾ, ಅದಕ್ಕೆ ನಿಮಗೆ ಗೊತ್ತಿಲ್ಲ. ನನ್ನ ಮಗನ ರೂಮು ತುಂಬ ಚಿಕ್ಕದು. ಮಂಚದ ಮೇಲೆ ಒಬ್ಬರೇ ಮಲಗೋಕ್ಕಾಗೋದು. ಪಾಪ ನಿಮ್ಮ ಮಗಳು ಕೆಳಗಡೆನೇ ಮಲಗ್ತಾ ಇದ್ದಾಳೆ. ಮೊದಲು ಆ ಮಂಚನ ಬದಲಾಯಿಸ್ಬೇಕು. ಅವ್ರಿಗೆ ಹೊಸ ಬೀರು ಕೊಡ್ಸೋಣ ಅಂದ್ಕೊಂಡಿದ್ವಿ. ಈಗ ಬೇಸಿಗೆ ಬೇರೆ, ಫ್ರಿಡ್ಜ್ ತಗೊಳ್ಳೋಣ ಅಂತೆಲ್ಲ ಅಂದ್ಕೊಂಡಿದ್ವಿ. ನೀವು ನೋಡಿದ್ರೆ ಹೀಗೆ ಕೈ ಕೊಟ್ಬಿಟ್ರಲ್ಲ. ಅಲ್ಲ, ನಾನು ಆ ದುಡ್ಡನ್ನ ಅದನ್ನ ಬರೀ ಕಣ್ಣಲ್ಲಿ ನೋಡಿದ್ದೆ ಬಂತು. ನೀವೇನು ಕೊಡಬಾರ್ದು ಅಂತೆಲ್ಲ ಮಾಡಿರಲ್ಲ, ಏನೋ ಮರ್ತು ಹೋಗಿರ್ತೀರ. ದುಡ್ಡು ಜೋಪಾನವಾಗಿ ಇಟ್ಟಿದ್ದೀರ ತಾನೆ? ಅಲ್ಲ, ನಾನು ಆ ದುಡ್ಡನ್ನ ನಿಮ್ಮ ಯಜಮಾನ ಕೈಯಾಗ ಕೊಟ್ಟೆ. ಅವತ್ತೇ ಮದುವೆ ದಿನ ಹಿಂದಿನ ರಾತ್ರಿನೇ ಅವ್ರ ಕೈಯಾಗ ಕೊಟ್ಟೆ. ಅವ್ರು ನಿಮ್ಗೆ ಹೇಳಲಿಲ್ವಾ? ಇದೇನು ಪುಟ್ಟಕ್ಕ, ನನ್ನ ಗಂಡನ ಮೇಲೆ ಈ ಥರ ಅಪವಾದ ಹೊರಿಸ್ತಾ ಇದ್ದೀರಾ? ಅಯ್ಯೋ, ಇಲ್ಲ ನೀವು ಒಂದು ಕಿತ ಅವ್ರ ತಾವು ಕೇಳಿ ನೋಡಿ. ಇದನ್ನ ಕೇಳಿನೇ ತಿಳ್ಕೊಬೇಕಾ? ನೀವು ಅವ್ರಿಗೆ ದುಡ್ಡು ಕೊಟ್ಟಿದ್ರೆ ಅವರು ಇದನ್ನ ನನ್ನ ಹತ್ರ ಹೇಳ್ತಿರ್ಲಿಲ್ವಾ? ಅಥವಾ ದುಡ್ಡು ಕೊಡ್ತಿರ್ಲಿಲ್ವಾ? ಹೇಳಿ. ಚಚ, ನೀವು ಹೀಗೆಲ್ಲ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಈಗ ಅವ್ರ ತವಸಿ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಆಹಾ, ಅವರು ತೀರ್ಥಯಾತ್ರೆಗೆ ಹೋಗಿರೋದನ್ನ ನೀವು ತಿಳ್ಕೊಂಡೇ ಹೀಗೆ ಮಾತಾಡ್ತಾ ಇದ್ದೀರಾ ಅಲ್ವಾ? ನಾನೇನು ನನ್ನ ಸುಖಕ್ಕೋಸ್ಕರ ದುಡ್ಡು ಕೇಳ್ತಾ ಇಲ್ಲ, ನಿಮ್ಮ ಮಗಳು ಒಳ್ಳೇದಕ್ಕೆ ಕೇಳ್ತಾ ಇರೋದು. ಹೋಗ್ಲಿ, ಆಗಿದ್ದಾಯ್ತು ಬಿಡಿ. ಮದುವೆ ಕೆಲಸದಲ್ಲಿ ನೀವೇನೋ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ದುಡ್ಡು ನೀವು ಇಟ್ಟಿದ್ದ ಜಾಗದಲ್ಲೇ ಇರುತ್ತೆ ನೋಡಿ. ಆಮೇಲೆ ನಾನೇ ಬಂದು ತಗೊಳ್ತೀನಿ. ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಆಮೇಲೆ ದುಡ್ಡನ್ನ ನನ್ನ ಕೈಗೆ ಕೊಡಿ, ಆಯ್ತಾ? ಫೋನ್ ಇಡ್ಲಾ? ಅಯ್ಯೋ, ಅಲ್ಲ ಅಲ್ಲ, ಹಾಂ ಹಾಂ, ಹಳ್ಳಿ ಹುಡುಗಿ ಆದ್ರೂ ನಮ್ಮ ಹುಡುಗಿ ಯೋಚನೆ ಎಲ್ಲ ಬೇರೆ ಲೆವೆಲ್ ಮಿಸ್ಸು. ನಾನು ಅನ್ಕೋತಾ ಇರ್ತೀನಿ, ನಮ್ಮ ಹುಟ್ಟೋ ಮಕ್ಕಳು ಸಣ್ಣ ಬುದ್ಧಿವಂತರಾಗಿರ್ತಾರೆ ಅಂತ. ಶ್ರೀ, ನೀವು ನೋಡಕ್ಕೆ ಹೇಗಿರ್ತಾರೆ ಅಂತ ಹೇಳ್ತೀನಿ ಅಂದ್ರಿ. ಅದು ನಮ್ಮ ಹುಡುಗಿ ಬಗ್ಗೆ ಮಾತಾಡುವಾಗ ಹಂಗೆ ಮಿಸ್ಸು ಕೇಳ್ದೋಗ್ಬಿಡ್ತೀನಿ. ಯಾರು ಮಿಸ್ಸು? ಕೊಲೆ ಕಟ್ ಮಾಡ್ಬಿಟ್ಟ. ಹಾಗಿದ್ರೆ ಅಲ್ಲಿ ಏನೋ ಸೀರಿಯಸ್ ಆಗೇ ನಡೀತಿದೆ. ಯಾರು ಮಿಸ್ಸು? ಸುಮ್ಮ, ನೀವ್ ಹೇಳಿ. ಅದು ಏನೋ ಮುಖ್ಯ ದಿವಸ ಇರಬೇಕು, ಮಾತಾಡಿ. ಇಲ್ಲ ಪರವಾಗಿಲ್ಲ, ನೀವು ಹೇಳಿ.
ಇದೇನ್ ಪುಟ್ಟಕ್ಕ ನನ್ ಗಂಡನ ಮೇಲೆ ಈ ತರ ಅಪವಾದ ಹೊರಿಸ್ತಾ ಇದ್ದೀರಾ? ಅವರು ತೀರ್ಥಯಾತ್ರೆಗೆ ಹೋಗಿರೋದನ್ನ ನೀವು ತಿಳ್ಕೊಂಡೇ ಹೀಗೆ ಮಾತಾಡ್ತಾ ಇದ್ದೀರಾ ಅಲ್ವಾ?